ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಬಳ್ಳಾರಿ DCC ಬ್ಯಾಂಕ್ ನೋಟಿಫಿಕೇಶನ್ ಆಗಿದೆ. ಯಾವುದಾಗಿದೆ? ಬಳ್ಳಾರಿ DCC ಬ್ಯಾಂಕ್ ನೋಟಿಫಿಕೇಶನ್ ಆಗಿದೆ. 160+ ಸ್ಕೋರಿಂಗ್ ಯಾವ ಥರ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಲ್ಲ? ಬಳ್ಳಾರಿ DCC ಬ್ಯಾಂಕ್ ನೋಟಿಫಿಕೇಶನ್ ಆಗಿದೆ. ಯಾರೆಲ್ಲ ಅಪ್ಲಿಕೇಶನ್ಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಇನ್ನು ಎಕ್ಸಾಮಿನೇಷನ್ಗೆ ಯಾವುದನ್ನು ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು ಅಂತ ನೋಡ್ತಾ ಹೋಗೋಣ. ಮೇಯ್ನು 160+ ಸ್ಕೋರಿಂಗ್ ಮೇಲೆ ಫೋಕಸಿಂಗ್ ಇರಲಿ. ಸೊ ನೋಡ್ತಾ ಹೋಗೋಣ. ನಮ್ಮಲ್ಲಿ ಏನು ಅವೈಲಬಲ್ ಇದೆ, ಏನು ಓದಬೇಕು, ಏನು ಅಂತ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಐ ಥಿಂಕ್ ಎಲ್ಲರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಇದು ನಮ್ಮ ಕಾಂಟ್ಯಾಕ್ಟ್ ನಂಬರು. ಯಾರಿಗಾರ ಪ್ರಿಂಟೆಡ್ ನೋಟ್ಸ್ ಬೇಕಿದ್ರೆ ದಯವಿಟ್ಟು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಪ್ರಿಂಟೆಡ್ ನೋಟ್ಸ್ ಬೇಕಿದ್ರೆ ಈ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತೀವಪ್ಪ. ಬೈ ಪೋಸ್ಟ್ ಸೆಂಡ್ ಆಗುತ್ತೆ. ಏನು ಸೆಂಡ್ ಆಗುತ್ತೆ? ಬೈ ಪೋಸ್ಟ್ ಸೆಂಡ್ ಆಗುತ್ತೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ. ಎಲ್ಲ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ಯಾವ್ಯಾವ ಪೇಪರ್ ಕೊಟ್ಟಿದ್ದಾರೆ ಆ ಪೇಪರ್ ಎಲ್ಲಾದ್ರದ್ದು ಹಾಕಿದ್ದೀವಿ, ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ. ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಒಳಗಡೆ ಎಂಟ್ರಾಗೋಣ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮ್ಮೆಲ್ಲ ಡೌಟ್ಸ್ಗೂ ಸುಮಾರು ಒಂದು 100 ಮೆಸೇಜಸ್ ಇದ್ದಾವೆ. ನಿಮ್ಮೆಲ್ಲ ಡೌಟ್ಗೂ ಒಂದೇ ಸತಿ ಕ್ಲಾರಿಫಿಕೇಶನ್ ಹೇಳ್ತೀನಿ. ಒಂದೇ ಸತಿ ಈ ವಿಡಿಯೋ ನೋಡಿದ್ರೆ ಸಾಕು, ಎಲ್ಲ ಕ್ಲಾರಿಫೈ ಆಗುತ್ತೆ. ಕಾಲಾಗಿರೋದು ಯಾವುದು? ಬಳ್ಳಾರಿ DCC ಬ್ಯಾಂಕ್ ನೋಟಿಫಿಕೇಶನ್ನ ನೀಟಾಗಿ ಅಚ್ಚುಕಟ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಅಪ್ಲಿಕೇಶನ್ ಹಾಕಿ, ತದನಂತರದಲ್ಲಿ ನೋಟ್ಸ್ ಹುಡುಕಾಡ್ತಲ್ಲಿದ್ದೀರಲ್ವಾ, ನೋಟ್ಸು ನೋಡಿ. ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ವಿಡಿಯೋಸ್ನ ಚೆಕ್ ಮಾಡಿ. ಅಚ್ಚುಕಟ್ಟಾಗಿದ್ದಾವೆ, ಎಲ್ಲ ಚೆಕ್ ಮಾಡಿ. ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಎಲ್ಲ ಮಾಹಿತಿ ಇದೆ. ಪ್ಲಸ್ ಸ್ಯಾಂಪಲ್ ನೋಟ್ಸ್ ಬೇಕು ಅಂತ ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ. ಸ್ಯಾಂಪಲ್ನ ಕಳಿಸಿ ಅಂತ ಅಷ್ಟೊಂದು ಜನಕ್ಕೆ ಕಳಿಸ್ಲಿಕ್ಕೆ ಆಗಲ್ಲಪ್ಪ, ಅಷ್ಟು ಟೈಮು ಇಲ್ಲ. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಇದಾವಲ್ಲ. ಈಗ ಯಾವುದೋ ಒಂದು ಎಕ್ಸಾಮ್ ಆಗಿತ್ತು, ಯಾವುದೋ ಒಂದು ಬೆಂಗಳೂರದಾಗಿತ್ತು ಅಂತಂದರೆ ಅಲ್ಲಿ ಕೋಆಪ್ರೇಟಿವ್ ಸಪೋಸ್ ಏನಾದ್ರು ಪೇಪರ್ ಸಾಲ್ವ್ ಮಾಡಿದ್ದು ಅಂದರೆ ಅದು ನಮ್ಮ ನೋಟ್ಸ್ದೇನೆ ಹಾಕಿರ್ತೀವಿ. ನಮ್ಮದೇ ಇದೇ ನೋಟ್ಸ್ ನಿಮ್ಗೆ ಕಳಿಸ್ತೀವಲ್ಲ, ಅದೇ ನೋಟ್ಸ್ದೇನೆ ಸ್ಕ್ರೀನ್ಶಾಟ್ಸ್ ಹಾಕಿರ್ತೀವಿ. ಅರ್ಥ ಆಗ್ತಿ? ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಹಾಕಿರ್ತೀವಲ್ಲ, ಅಲ್ಲೇ ಸ್ಕ್ರೀನ್ಶಾಟ್ ಇರುತ್ತೆ. ಕನ್ನಡ ಸಾಲ್ವ್ ಮಾಡಿದರೆ ಕನ್ನಡದ ಸ್ಕ್ರೀನ್ಶಾಟ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಇದ್ದರೆ ಕಾನ್ಸ್ಟಿಟ್ಯೂಷನ್ ಸ್ಕ್ರೀನ್ಶಾಟ್ ಇರುತ್ತೆ. ನೀಟಾಗಿದೆ, ಅಚ್ಚುಕಟ್ಟಾಗಿದೆ. ಅಲ್ಲಿ ನೋಡ್ಕೊಳ್ಳಿ, ಸ್ಯಾಂಪಲ್ ನೋಡ್ಕೊಳ್ಳಿ, ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತಲೂ ಕಾಣುತ್ತೆ, ಅದು ಆಗುತ್ತೆ. ಎರಡೂ ಕೆಲಸ ಆಗುತ್ತೆ. ದಯವಿಟ್ಟು ಆ ವಿಡಿಯೋಸ್ನ ಫಸ್ಟು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಟ್ಸ್ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಮಾತ್ರ ಮೆಸೇಜ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಹತ್ರ ಏನಿದೆಯೋ ಅದು ಕೂತ್ಕೊಂಡು ಓದ್ಕೊಳ್ಳಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಕೋಆಪ್ರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕ್ ಏನಕ್ಕೆ ರಿಲೇಟೆಡ್ ಆಗಿದೆ? ಕೋಆಪ್ರೇಟಿವ್, KMF, ಬ್ಯಾಂಕಿಂಗ್ 1959 ಆ್ಯಕ್ಟಿಗೆ ಸಂಬಂಧಪಟ್ಟಿದ್ದೆ 3000 ಕ್ವಶನ್ ಬ್ಯಾಂಕ್ ಇದೆ. ಅರ್ಥ ಆಗುತ್ತಲ್ಲ? ಸೊ ಇದು ಓದಿದ್ರೆ ಕಂಪ್ಲೀಟ್ ಸಿಲೆಬಸ್ ಹೋಲ್ಡಿಂಗ್ ಬಂದ್ಬಿಡುತ್ತೆ, ಕಂಪ್ಲೀಟ್ ಹೋಲ್ಡಿಂಗ್ ಬರುತ್ತೆ. ಇದ್ರ ಜೊತೆಯಲ್ಲಿ ಈ ನೋಟ್ಸನ್ನು ಯಾರು ಪರ್ಚೇಸ್ ಮಾಡ್ತೀರಾ, ಈ ನೋಟ್ಸನ್ನು ಯಾರಾದರೂ ಪರ್ಚೇಸ್ ಮಾಡಿದ್ರೆ ಫ್ರೀ ರೆಕಾರ್ಡೆಡ್ ಕ್ಲಾಸಸ್ನ ಕಳಿಸ್ಕೊಡ್ತೀವಿ. ಇದ್ರದ್ದೇನೆ ರೆಕಾರ್ಡೆಡ್ ಕ್ಲಾಸಸ್ ಕಳಿಸ್ಕೊಡ್ತೀವಿ. ಈ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಕಂಪ್ಲೀಟ್ ನೋಟ್ಸ್ ಎಕ್ಸ್ಪ್ಲನೇಷನ್ ಹೇಳಿರ್ತೀವಿ. ಫುಲ್ ನೋಟ್ಸ್ ಏನೇನು, ಎಲ್ಲಿ ಓದಬೇಕು, ಏನು ಓದಬಾರ್ದು, ಏನನ್ನು ಓದಬೇಕು, ಏನನ್ನು ಓದಬಾರ್ದು, ಎಲ್ಲಿಂದ ಕ್ವಶನ್ಸ್ ಬರ್ತವೆ, ಕ್ವಶನ್ಸ್ ಯಾವ ಥರ ತೆಗಿತಾರೆ, 100% ಯಾವ್ಯಾವ ಜಾಗದಿಂದ ಕ್ವಶನ್ಸ್, ಇಂಪಾರ್ಟೆಂಟ್ ಏರಿಯಾಸ್, ಕೋರ್ ಏರಿಯಾಸ್ನ ಹೇಳ್ತೀವಿ. ಇಂಪಾರ್ಟೆಂಟ್. ಸೊ 75 ಮಾರ್ಕ್ಸ್ಗೆ ಏನಿಲ್ಲ ಅಂದರೂ ಒಂದು 65 ಅಂತೂ ಆರಾಮ್ಸೆ ಸ್ಕೋರ್ ಆಗಬೇಕು, ಆ ರೀತಿ ಹೇಳ್ತೀವಿ. ಅರ್ಥ ಆಗುತ್ತಲ್ಲ? ಅದಲ್ಲದೆ ಬ್ಯಾಂಕಿಂಗಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ಬ್ಯಾಂಕಿಂಗಲ್ಲಿ ಏನಿರುತ್ತೆ? ಕರೆಂಟ್ ಅಫೇರ್ಸ್ ಅಪ್ಡೇಷನ್ ಬೇಕಾಗುತ್ತೆ. ಕೋಆಪ್ರೇಟಿವಲ್ಲಿ ಕರೆಂಟ್ ಅಫೇರ್ಸ್ ಅಪ್ಡೇಷನ್ ಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇನ್ನೇನಾದ್ರು 1959 ಆ್ಯಕ್ಟ್ ಏನಾದ್ರು ಅಮೆಂಡ್ಮೆಂಟ್ಸ್ ಏನಾದ್ರು ಆಯಿತು ಅಂದರೆ, ಕರೆಂಟ್ ಅಫೇರ್ಸಲ್ಲಿ ಇತ್ತು ಅಂದರೆ ಅಪ್ಡೇಷನ್ ಬೇಕಾಗುತ್ತೆ. ಅದೆಲ್ಲ ಅಪ್ಡೇಷನ್ಸ್ನ ಈ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಹೇಳಿರ್ತೀವಿ. ಇನ್ನೇನಾದ್ರು ಇಂಪಾರ್ಟೆಂಟ್ ಕೋಆಪ್ರೇಟಿವ್ ಸಂಬಂಧಪಟ್ಟಿದ್ದು ಏನಾದ್ರು ಇದೆ ಅಂತ ನನಗೆ ಅನಿಸಿದ್ರೆ, ಇನ್ನೂ ಏನಾದ್ರು ಆ್ಯಡ್ ಮಾಡ್ಬೋದು ಅಂದರೆ ಈ ಫ್ರೀ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಆ್ಯಡ್ ಮಾಡಿರ್ತೀವಪ್ಪ. ಅರ್ಥ ಆಗುತ್ತಲ್ವಾ? ಇನ್ನೂ ಕೋಆಪ್ರೇಟಿವ್ ಏನಾದ್ರು ನೋಟ್ಸ್ ಕಳಿಸ್ಬೇಕು ಅಂತಿದ್ರೆ ಫ್ರೀ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಕ್ಲಿಯರಾಗಿ ಆ್ಯಡ್ ಮಾಡಿರ್ತೀವಿ. ಫ್ರೀ ಇರುತ್ತೆ ರೆಕಾರ್ಡೆಡ್ ಕ್ಲಾಸಸ್. ಈ ನೋಟ್ಸ್ ತೊಗೊಂಡ್ರೆ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಫ್ರೀ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತೆ. ಏನಾದರೂ ಮಿಸ್ಸಿಂಗ್ ಇದ್ದರೆ, ಇನ್ನೂ ಏನಾದ್ರು ಆ್ಯಡಿಂಗ್ ಏನಾದ್ರು ಮಾಡಬೇಕು ಅಂತಿದ್ರೆ ಆ್ಯಡಪ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು ಇದ್ದೇ ಇರ್ತವೆ. ಕರೆಂಟ್ ಅಫೇರ್ಸ್ ಈಗ ತ್ರಿಭುವನ್ ವಿಶ್ವವಿದ್ಯಾನಿಲಯ ಅದು ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಆ ಥರ ಎಕ್ಸಾಂಪಲ್ಸು ಸುಮಾರು ಬರ್ತಾ ಇರ್ತವೆ. 100% ಕ್ವಶನ್ಸ್ ಬರ್ತಕ್ಕಂಥ ಏರಿಯಾಯಿಂದ ಆ ಕರೆಂಟ್ ಅಫೇರ್ಸ್ ಬೇಸ್ಡ್ ಏನೇ ಇದ್ರೂ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಕವರ್ ಮಾಡಿಕೊಡ್ತೀವಿ. ಅಲ್ಲಿಗೆ ನಿಮ್ಮ ಕೋಆಪ್ರೇಟಿವ್ ಕ್ಲಿಯರ್ ಆಯಿತು. ಕೋಆಪ್ರೇಟಿವ್ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ನೋಟ್ಸ್ ತೊಗೊಂಡವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಪ್ರೆಸೆಂಟ್ಲಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಕನ್ನಡ ರೆಕಾರ್ಡೆಡ್ ಕ್ಲಾಸಸ್ ರನ್ನಿಂಗಲ್ಲಿದೆ. ಅದು ಮುಗಿದ ತಕ್ಷಣ ಇದು ಸ್ಟಾರ್ಟ್ ಆಗುತ್ತೆ. ಒಂದು ಮುಗಿತಾ? ಇನ್ನು ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ನೋಟ್ಸ್ನ ಅಚ್ಚುಕಟ್ಟಾಗಿದೆ, ಕೂತ್ಕೊಂಡು ಓದ್ಕೊಳ್ಳಿ. ಇದು 75 ಮಾರ್ಕ್ಸ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು 25 ಮಾರ್ಕ್ಸ್ಗೆ
ಫುಲ್ ನೋಟ್ಸ್ ಅವೈಲಬಲ್ ಇದೆ. ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ನೋಟ್ಸ್ ಅವೈಲಬಲ್ ಇದೆ ಪ್ರೆಸೆಂಟ್ಲಿ. ಈಗ ಈ ಎಕ್ಸಾಮಿನೇಷನ್ ಡೇಟ್ವರೆಗೂ ಈಗ ಕಳಿಸ್ತಕ್ಕಂಥದ್ದು ಕಂಪ್ಲೀಟ್ ನೋಟ್ಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅವೈಲಬಲ್ ಇದೆ. ಪ್ಲಸ್ ಇನ್ನು ಮುಂದೆ ಬರ್ತದಲ್ಲ, ಇನ್ನು ಮುಂದೆ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಯಾರು ಪರ್ಚೇಸ್ ಮಾಡಿರ್ತೀರಾ ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಕರೆಂಟ್ ಅಫೇರ್ಸ್ ಬೇಸ್ಡ್ನ ಆ್ಯಡ್ ಮಾಡಿ ಕೊಡ್ತೀವಿ. ನಮ್ಮ ಜವಾಬ್ದಾರಿ ಆ್ಯಡ್ ಮಾಡಿ ಕೊಡ್ತೀವಿ ನಮ್ಮ ಸ್ಟೂಡೆಂಟ್ಸ್ಗೆ. ಕಾನ್ಸ್ಟಿಟ್ಯೂಷನ್ ನೋಟ್ಸು ಈಗಿರ್ತಕ್ಕಂಥದ್ದು ಯಾರು ಪರ್ಚೇಸ್ ಮಾಡಿದ್ರೆ ಕೂತ್ಕೊಂಡು ಓದ್ತಾ ಇರಿ. ಕರೆಂಟ್ ಅಫೇರ್ಸ್ ರಿಮೈನಿಂಗು ಎಕ್ಸಾಮಿನೇಷನ್ವರೆಗೂ ಬರುತ್ತೆ ಗೊತ್ತಾ. ಎಕ್ಸಾಮಿನೇಷನ್ 3 ತಿಂಗಳು ಬಿಟ್ಕೊಂಡು ಆಗ್ಬೋದು, ಇಲ್ಲ 4 ತಿಂಗಳು ಬಿಟ್ಕೊಂಡು ಆಗ್ಬೋದು. ಅಲ್ಲಿವರೆಗೂ ಕರೆಂಟ್ ಅಫೇರ್ಸ್ ಬೇಸ್ಡ್ನ ಆ್ಯಡ್ ಮಾಡಲೇಬೇಕು. ಕ್ವಶನ್ಸ್ ಅದರಿಂದನೇ ಬರೋದು. ಕರೆಂಟ್ ಅಫೇರ್ಸ್ ಬೇಸ್ಡಿಂದನೇ ಕ್ವಶನ್ಸ್ ಬರೋದು. ಅದನ್ನು ಆ್ಯಡ್ ಮಾಡಿ ಕೊಡ್ತೀವಿ. ಅದನ್ನು ಕ್ಲಿಯರಾಗಿ ಆ್ಯಡ್ ಮಾಡಿ ಕೊಡ್ತೀವಿ. ಅದನ್ನು ಆ್ಯಡ್ ಮಾಡಿ ನಿಮ್ಗೆ ತಲುಪಿಸೋ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಅದು ಹೆಂಗಾದ್ರೂ ಸರಿ, ಯಾವುದೋ ಒಂದು ಮೋಡಲ್ಲಿ ನಿಮ್ಗೆ ತಲುಪುತ್ತೆ. ಪರ್ಚೇಸ್ ಮಾಡಿದ್ರೆ ತಲುಪುತ್ತೆ. ಇನ್ನು ಕನ್ನಡನೂ ಅಷ್ಟೇ. ಕನ್ನಡ ಇದೆ ಅಲ್ವಾ, ಕನ್ನಡ ಕಾಣಿಸ್ತಾ ಇದೆಯಲ್ವಾ, ಕನ್ನಡನೂ ಅಷ್ಟೇನೆ ಕರೆಂಟ್ ಅಫೇರ್ಸ್ ಬೇಸ್ಡು ಅವಶ್ಯಕವಾಗಿ ಬೇಕೇ ಬೇಕು. ಎಲ್ಲಿ ಬೇಕು? ಕವಿಕೃತಿ ವಿಚಾರದಲ್ಲಿ ಬೇಕೇ ಬೇಕು. ಅರ್ಥ ಆಗ್ತಿದೆಯಲ್ಲ? ಕವಿಕೃತಿ ವಿಚಾರದಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡೇನೆ ಕೇಳೋದು. ಕ್ಲಿಯರಾಗಿ ಕವಿಕೃತಿ ವಿಚಾರದಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡೇ ಕೇಳೋದು. ಸೊ ಅದನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಪ್ಪ. ಫುಲ್ ನೋಟ್ಸ್ ಇದೆ, ಕಂಪ್ಲೀಟ್ ನೋಟ್ಸ್ ಫುಲ್ ಕಂಪ್ಲೀಟ್ ನೋಟ್ಸ್ ಇದೆ. ಅದನ್ನ ಇವಾಗ ಸೆಂಡ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸು ಎಕ್ಸಾಮಿನೇಷನ್ ಇನ್ನು 3 ತಿಂಗಳು ಬಿಟ್ಕೊಂಡಿರ್ಬೋದು, ಅರ್ಥ ಇನ್ನು 4 ತಿಂಗಳು ಬಿಟ್ಕೊಂಡಿರ್ಬೋದು, ಗೊತ್ತಿಲ್ಲ ನಮಗೆ. ಅರ್ಥ ಆಗ್ತಿದೆಯಲ್ಲ? ಗ್ಯಾಪು, ಆ ಗ್ಯಾಪ್ವರೆಗೂ ಟಿಲ್ ಡೇಟ್ವರೆಗೂ ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡಿ ತಲುಪಿಸ್ತೀವಿ. ಕನ್ನಡ ನೋಟ್ಸ್ ಯಾರು ತೊಗೊಂಡಿದ್ದೀರಾ ಅವ್ರಿಗೆ ಇದನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅರ್ಥ ಆಯ್ತಲ್ಲ? ಇನ್ನು ಸ್ಟ್ಯಾಟಿಕ್ GK ಯಾರು ರೆಕಾರ್ಡೆಡ್ ಕ್ಲಾಸಸ್ ತೊಗೊಂಡ್ರೆ ಇದು ಎಕ್ಸಾಮಿನೇಷನ್ಗೆ 100% 25 ಮಾರ್ಕ್ಸ್ಗೆ ಇರುತ್ತಪ್ಪ. ಎಷ್ಟು ಮಾರ್ಕ್ಸ್ ಇರುತ್ತೆ? 25 ಮಾರ್ಕ್ಸ್ಗೆ ಇರುತ್ತೆ. ಸ್ಟ್ಯಾಟಿಕ್ GK ಯಾರಾದರೂ ತೆಗೆದುಕೊಂಡ್ರೆ ಎಕ್ಸಾಮಿನೇಷನ್ ಡೇಟ್ವರೆಗೂ ಫುಲ್ GK ನೋಟ್ಸ್ ಬರ್ತಾನೆ ಇರುತ್ತೆ. ಫುಲ್ ಅದು ಸ್ಟಾಪ್ ಆದ್ರೂ, ಅದು ಮುಗಿದೋದ್ರೂ, ಸಿಲೆಬಸ್ ಮುಗಿದ್ರೂ ಈ ಕರೆಂಟ್ ಅಫೇರ್ಸ್ ಬರ್ತದಲ್ಲ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ GK ಇರುತ್ತಲ್ಲ, ಅದರದನ್ನ ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಕಳಿಸ್ತಾ ಇರ್ತೀವಿ. ಯಾರು ಪರ್ಚೇಸ್ ಮಾಡಿದ್ರೆ ಅಲ್ಲಿವರೆಗೂ ಬರ್ತಾ ಇರುತ್ತೆ. ಅರ್ಥ ಆಗುತ್ತಲ್ಲ? ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ರಿ. ಪ್ಲಸ್ ಇದ್ರ ಜೊತೆಯಲ್ಲಿ ಇಂಗ್ಲೀಷ್ ನಮ್ಮಲ್ಲಿ ಏನು ಅವೈಲಬಲ್ ಇದೆ, ನಮ್ಮಲ್ಲಿ ನೋಟ್ಸ್ ಯಾರು ಪರ್ಚೇಸ್ ಮಾಡಿರ್ತೀರಾ ಅವ್ರಿಗೆ ಇಂಗ್ಲೀಷು ನಮ್ಮಲ್ಲಿ ಏನು ಅವೈಲಬಲ್ ಇದೆ ಆ ನೋಟ್ಸ್ನ ಕಳಿಸ್ಕೊಡ್ತೀವಿ. ಅರ್ಥ ಆಗುತ್ತಲ್ಲ? ಇಂಗ್ಲೀಷ್ ನೋಟ್ಸು ಸೆಂಡ್ ಆಗುತ್ತೆ. PDF ರೂಪದಲ್ಲಿರುತ್ತೆ. ಕೂತ್ಕೊಂಡು ಓದ್ಕೊಳ್ರಿ. ಈಗ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಐ ಥಿಂಕ್ ಎಲ್ಲ ಸಿಲೆಬಸ್ ಎಂಟೈರ್ ಸಿಲೆಬಸ್ ಕವರಪ್ ಆಯಿತು. ಸಿಲೆಬಸ್ನ ನಿಮ್ಮ ಅಧಿಕೃತ ನೋಟಿಫಿಕೇಶನಲ್ಲೇ ಚೆಕ್ ಮಾಡಬೇಕು. ಅರ್ಥ ಆಗುತ್ತಲ್ಲ? ಗೂಗಲ್ ಮಾಡಬಾರ್ದು. ಅಧಿಕೃತವಾದಂಥ ನಿಮ್ಮ ಯಾವುದು ಬಳ್ಳಾರಿ ವೆಬ್ಸೈಟ್ ಬರುತ್ತಲ್ಲ, ಬಳ್ಳಾರಿ DC ಬ್ಯಾಂಕ್ ವೆಬ್ಸೈಟ್, ಅಲ್ಲೇ ಹೋಗಿ ದಯವಿಟ್ಟು ಚೆಕ್ ಮಾಡಿ. ನಿಮ್ಗೊಂದು ಸಿಲೆಬಸ್ ಸಿಗುತ್ತೆ. ಆ ಸಿಲೆಬಸ್ ಪ್ರಕಾರ ನೋಟ್ಸ್ ಅಚ್ಚುಕಟ್ಟಾಗಿದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ನೀಟಾಗಿ ಓದ್ಕೊಳ್ಳಿ. ಫಸ್ಟ್ ಓದಬೇಕಾಗಿರ್ತಕ್ಕಂಥದ್ದು ಕನ್ನಡ ಮುಗಿಸ್ಬೋದು. ಫಸ್ಟ್ ಹಾಫಲ್ಲಿ ಕನ್ನಡ ಮುಗಿಬೇಕು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಕೋಆಪರೇಟಿವ್ ಮುಗಿಸ್ಕೊಳ್ರಿ. ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು ಕನ್ನಡ ಒಂದು 10 ದಿನ ಕನ್ನಡ ಮುಗಿಸಾಕ್ರಿ. ತದನಂತರದಲ್ಲಿ 10 ದಿನದಲ್ಲಿ ಕೋಆಪರೇಟಿವ್ ಬ್ಯಾಂಕಿಂಗ್ ಮುಗಿಸ್ರಿ. ತದನಂತರ 10 ದಿನದಲ್ಲಿ ಕಾನ್ಸ್ಟಿಟ್ಯೂಷನ್ ಮುಗಿಸ್ರಿ. ಅರ್ಥ ಆಯ್ತಾರೆ? ಈ 3 ಇದು ಕೋರ್ ಪಕ್ಕಾ ಇಯರ್ಸ್. ಇದನ್ನ ಯಾರು ಕ್ಲಿಯರ್ ಮಾಡ್ಕೋತೀರಾ ಅಚ್ಚುಕಟ್ಟಾಗಿ ಯಾರು ಕ್ಲಿಯರ್ ಮಾಡ್ಕೋತೀರಾ ಸೆಲೆಕ್ಷನ್ ಲಿಸ್ಟಲ್ಲಿರೋರು ಇವರೇನೆ. ಅರ್ಥ ಆಗ್ತಿದೆಯಲ್ಲ? ಇದಾದ ನಂತರ GK ರೆಕಾರ್ಡೆಡ್ ಕ್ಲಾಸಸ್ ಇದ್ದಾವೆ. ರೆಕಾರ್ಡೆಡ್ ಕ್ಲಾಸಸ್ ಅದ್ಭುತವಾಗಿದೆ, ಎಕ್ಸಲೆಂಟ್. ಅರ್ಥ ಆಗ್ತಿದೆಯಲ್ಲ? ಆಲ್ಮೋಸ್ಟ್ ನಿಮ್ಮೊಂದು 25ಕ್ಕೆ 20 ಮಾರ್ಕ್ಸ್ವರೆಗೂ ಆರಾಮ್ಸೆ ಸ್ಕೋರ್ ಮಾಡ್ಬೋದು. 20 ಮಾರ್ಕ್ಸ್ವರೆಗೂ ಮಾಡ್ಬೋದು. GK ರೆಕಾರ್ಡೆಡ್ ಕ್ಲಾಸಸ್ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ಇನ್ನು ಇಂಗ್ಲೀಷು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ಇಂಗ್ಲೀಷ್ನ ಕಳಿಸ್ಕೊಡ್ತೀವಪ್ಪ. ನಮ್ಮಲ್ಲಿ ಏನು ಅವೈಲಬಲ್ ಇದೆ ಖಂಡಿತವಾಗ್ಲೂ ಕಳಿಸ್ಕೊಡ್ತೀವಿ. ಇನ್ನೂ ಯಾವ್ದಾದ್ರು ಎಕ್ಸ್ಟ್ರಾ ಅಡಿಷ್ನಲ್ ಏನಿದ್ರೆ ನೋಡ್ತೀನಪ್ಪ. ಇಂಗ್ಲೀಷ್ ಇನ್ನೂ ಯಾವ್ದಾದ್ರು ಟಾಪಿಕ್ಸು ಪಕ್ಕಾ ಇರಬೇಕು. ಪಕ್ಕಾ ಅಂದರೆ ಪಕ್ಕ ನಮ್ಮಲ್ಲಿ ಕಳಿಸ್ತೋ ಅಂದರೆ ಅದು ಇಂಗ್ಲೀಷ್ 100%. ಏನು ಕಳಿಸಿದ್ದೀವಿ ಅದರಿಂದ ಕ್ವಶನ್ಸ್ ಬಂದೇ ಬರ್ತವೆ. ಅದರಲ್ಲಿ ಯಾವ KPSCಗೆ ಬರ್ತವೆ, ಇದ್ರದ್ದಲ್ಲ, ಅದು KPSCಗೆ ಬರ್ತವೆ. ಹಳೆ ನೋಟ್ಸ್, ಅದು ಹ್ಯಾಂಡ್ ರಿಟನ್ ನೋಟ್ಸು ಕಳಿಸ್ಕೊಡ್ತೀನಿ, ಓದ್ಕೊಳ್ಳಿ. ಇಷ್ಟು ಮಾತ್ರ ಮಾಡ್ಬೋದಪ್ಪ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದೋ ಕಡೆ ಗಮನ ಓದುವ ಕಡೆ ಇರಲಿ. ಅರ್ಥ ಆಯ್ತಿದೆಲ್ಲ? ರಿಲೆವೆಂಟ್ ಸಿಲೆಬಸ್ ಇಟ್ಕೋಬೇಕು. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ವೀಡಿಯೋಸು ಚೆಕ್ ಮಾಡಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡಿಲೇ ಮಾಡೋ ಕತೆ ಬೇಡ. ಅರ್ಥ ಆಗ್ತಿದೆಯಲ್ಲ? ಯಾವಾಗ ಸಡನ್ನಾಗಿ ಎಕ್ಸಾಮ್ ಏನು ಅನೌನ್ಸ್ ಮಾಡಿದ್ರೆ, ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಸಡನ್ನಾಗಿ ಅನೌನ್ಸ್ ಮಾಡಿಬಿಟ್ರು. ಏನು ಬೇಕಾದರೂ ಆಗ್ಬೋದು. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಡೇಟ್ ತೆಗೆದು ನೋಡಿ, ಆಗಿದ್ದೆ ಯಾವಾಗ, ಎಕ್ಸಾಮ್ ಅನೌನ್ಸ್ ಮಾಡಿದ್ದೆ ಯಾವಾಗ, ರಾತ್ರಿ ಅನೌನ್ಸ್ ಮಾಡಾಕಿದ್ರು. ಅರ್ಥ ಆಯ್ತಲ್ಲ? ಅದು ಭಾರಿ ಅರ್ಜೆನ್ಸಿಲೇ ಮಾಡಾಕಿದ್ರು. ಅದಕ್ಕೋಸ್ಕರ ಯಾವಾಗ ಬೇಕಾದ್ರೂ ಅನೌನ್ಸ್ ಮಾಡ್ಬೋದು ಎಕ್ಸಾಮಿನೇಷನ್ ಡೇಟು. ನಿಮ್ಮ ಡೇಟ್ ಮುಗಿದಾದ ನಂತರ ಆಫ್ಟರ್ 45 ಡೇಸ್ ಗ್ಯಾಪಲ್ಲಿ ಏನು ಬೇಕಾದ್ರೂ ಎಕ್ಸಾಮಿನೇಷನ್ ಡೇಟ್ನ ಅನೌನ್ಸ್ ಮಾಡ್ಬೋದು. ಹೇಳಕ್ಕೆ ಬರೋದಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಎಷ್ಟು ದಿನ ಗ್ಯಾಪ್ ಇರುತ್ತೆ ಅಂತ ಸುಮಾರು ಜನ ಕೇಳಿದರೆ ಒಂದು 2.5 ತಿಂಗಳು ಇರ್ಬೋದು ಅಷ್ಟೇ. ಎಕ್ಸಾಮಿನೇಷನ್ಗೂ ನಿಮ್ಮ ಈ ಡೇಟಿಂದ ಇನ್ನೊಂದು 2.5 ತಿಂಗಳು ಗ್ಯಾಪ್ ಇರ್ಬೋದು. 2.5 ಇಂದ 3 ತಿಂಗಳು ಗ್ಯಾಪ್ ಇದ್ದರೆ ಅದೇ ಮ್ಯಾಕ್ಸಿಮಮ್. ಅರ್ಥ ಆಗುತ್ತಲ್ಲ? ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ.
ಕೂತ್ಕೊಂಡು ಇವತ್ತಿಂದನೇ ಈ ಕ್ಷಣದಿಂದನೇ ಕೂತ್ಕೊಂಡು ಒಂದು 10 ಅವರ್ ವರ್ಕ್ ಮಾಡಿರಿ. ನೋಟ್ಸು ಅದ್ಭುತವಾಗಿದೆ, ಅಚ್ಚುಕಟ್ಟಾಗಿದೆ, ವಿತ್ ಪ್ರೂಫ್ ಇದೆ, ಕಣ್ಣಿಗೆ ಕಾಣುತ್ತೆ ನಿಮಗೆ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ರಿ. ಕೋಆಪ್ರೇಟಿವ್ ಮೇಲೆ ಗಮನ ಇರಲಿ. ಕೋಆಪ್ರೇಟಿವ್ 75 ಮಾರ್ಕ್ಸ್ ಕವರ್ ಆಗುತ್ತೆ. ಅರ್ಥ ಆಗುತ್ತಲ್ಲ? ಕೋಆಪ್ರೇಟಿವ್ ಮೇಲೆ ಗಮನ ಇರಲಿ. 75 ಮಾರ್ಕ್ಸ್ ಕವರ್ ಆಗುತ್ತೆ. 75 ಮಾರ್ಕ್ಸ್, 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲ, 75 ಮಾರ್ಕ್ಸ್ ಕವರ್ ಆಗುತ್ತೆ. ಯಾರಿಗಾರ ಅವಶ್ಯಕತೆ ಇದ್ರೆ ನೋಟ್ಸ್ ತೊಗೊಳ್ಳಿ, ಕಂಪ್ಲೀಟ್ ನೋಟ್ಸ್ ತೊಗೊಳ್ಳಿ. ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಎಲ್ಲ ಹೆಂಗೆ ಓದಬೇಕು, ಏನು ಓದಬೇಕು, ಎಷ್ಟು ಓದಬೇಕು, ಪ್ರತಿಯೊಂದು ಎಲ್ಲೆಲ್ಲಿಂದ ಕ್ವಶನ್ಸ್ ಬರ್ತವೆ, ಹಿಂಗೆ ಬರ್ತವೆ, ಇದೇ ಜಾಗದಲ್ಲಿ ಕ್ವಶನ್ಸ್ ಬರ್ತವೆ. ಇಂಪಾರ್ಟೆಂಟ್ ಕೋರ್ ಏರಿಯಾಸ್ ಎಲ್ಲ ಫುಲ್ಲು ಹೇಳಿರ್ತೀನಿ, ಕಂಪ್ಲೀಟ್ ಹೇಳಿರ್ತೀನಿ. ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ನ ರೆಕಾರ್ಡೆಡ್ ಕ್ಲಾಸಲ್ಲಿ ಆ್ಯಡ್ ಮಾಡಿರ್ತೀವಿ. ಅದ್ರ ಜೊತೆ ಆ್ಯಡಪ್ ಆಗಿರುತ್ತೆ. ನೀಟಾಗಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಡ್ರಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗಲಿ. ಫುಲ್ ವಿಡಿಯೋನ ಕಂಪ್ಲೀಟ್ ನೋಡಿದ್ದೀರಾ ಅನ್ಕೊತೀನಿ. ಇನ್ನೇನು ಐ ಥಿಂಕ್ ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ. ಓದ್ಕೊಡಿ ಅಷ್ಟೇ, ಓದೋ ಕಡೆ ಗಮನ ಇರಲಿ. ಅಪ್ಲಿಕೇಶನ್ ಹಾಕಿ ಓದ್ಕೊಂಡು ಕೂತ್ಕೊಳ್ಳಿ. ಒಳ್ಳೇದಾಗಲಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.